ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ನೋಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಅಥವಾ ಇವತ್ತಿನ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ನೇಮಕಾತಿ ಪ್ರಕಟಣೆಯನ್ನು ಬಂದಿದೆ. ಸೊ ಆ ನೇಮಕಾತಿ ಪ್ರಕಟಣೆಯಲ್ಲಿರುವಂಥ ನಿಯಮಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಡೇಟ್ ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು, ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಎಂಡ್ ಆಗುತ್ತೆ, ಸೊ ಅದನ್ನೆಲ್ಲ ನೋಡೋಣ. ಬನ್ನಿ ಗೆಳೆಯರೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಒಟ್ಟು ಹುದ್ದೆಗಳು 1130 ಹುದ್ದೆಗಳನ್ನು ಕರೆದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕಿರುವಂಥ ಹುದ್ದೆಗಳು 33 ಹುದ್ದೆಗಳು ಮೀಸಲಾತಿ ಇದೆ. ಸೊ ಅದೇ ರೀತಿ ಅರ್ಜಿ ಸಲ್ಲಿಕೆ ಆರಂಭ ಆಗೋದು ಆಗಸ್ಟ್ 31, 2024. ಆಲ್ರೆಡಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ ಗೆಳೆಯರೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆ ದಿನ ಬಂದ್ಬಿಟ್ಟು ಸೆಪ್ಟೆಂಬರ್ 30, 2024 ಕೊನೆ ದಿನ ಇರುತ್ತೆ. ಸಾಯಂಕಾಲ 5 ಗಂಟೆ ಒಳಗಡೆ ತಮ್ಮ ಅರ್ಜಿಗಳು ಆನ್ಲೈನ್ ಮೂಲಕ ಸಲ್ಲಿಕೆ ಆಗಬೇಕು. ಓಕೆ. ಸೊ ಅದೇ ರೀತಿ ಅರ್ಹತೆಗಳು ಬಂದ್ಬಿಟ್ಟು, ಒಂದು, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು PUC ವಿದ್ಯಾರ್ಥಿ ಹೊಂದಿರಬೇಕು ಗೆಳೆಯರೆ. ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಏನಿದೆ, PUC ವಿದ್ಯಾರ್ಥಿ ಹೊಂದಿರಬೇಕು, ಮೊದಲನೇ ಅರ್ಹತೆ. ಎರಡನೇದು ಬಂದ್ಬಿಟ್ಟು ನಿಗದಿತ ವಿದ್ಯಾರ್ಥಿಯಲ್ಲಿ ಒಂದು ವಿಷಯವಾಗಿ ವಿಜ್ಞಾನವನ್ನು ಅಧ್ಯಯನ ಮಾಡಿರಬೇಕು. ಏನು ಹೇಳ್ತಾರೆ, ಮೊದಲನೇದು PUC ವಿದ್ಯಾರ್ಥಿ ಹೊಂದಿರಬೇಕು, PUC ವಿದ್ಯಾರ್ಥಿ ಹೊಂದಿರಬೇಕು, ಮೊದಲನೇ ನಿಯಮ. ಎರಡನೇ ಅರ್ಹತೆ ಏನಪ್ಪ ಅಂದರೆ, ನೀವೇನು PUC ವಿದ್ಯಾರ್ಥಿಯನ್ನು ಹೊಂದಿರ್ತೀರಾ, ಆ PUC ವಿದ್ಯಾರ್ಥಿಯಲ್ಲಿ ಒಂದು ವಿಷಯವಾಗಿ ವಿಜ್ಞಾನವನ್ನು ಅಧ್ಯಯನವನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು. ವಿಜ್ಞಾನ ಅಧ್ಯಯನ ಇಲ್ಲ ಅಂದರೆ ನೀವು ಅರ್ಹರಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆ. ಅದೇ ರೀತಿ ಮೂರನೇದು ವಯೋಮಿತಿ ಗೆಳೆಯರೆ. ವಯೋಮಿತಿ ಮುಖ್ಯವಾಗಿರುತ್ತೆ. ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ವಯೋಮಿತಿ ಏನು ಕೇಳಿದ್ದಾರೆ ಅಂತ ನೋಡಿಕೊಂಡು ಹಾಕಬೇಕಾಗತ್ತೆ. ವಿದ್ಯಾರ್ಹತೆ, ವಯೋಮಿತಿ ಇದನ್ನೆಲ್ಲ ನೋಡಿದ್ರೆ ಮಾತ್ರ ತಾವು ಅಪ್ಲಿಕೇಶನ್ ಹಾಕಿ, ಇಲ್ಲಾಂದರೆ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ವಯೋಮಿತಿ ಕೆಲವೊಂದು ಸಾರಿ ಇರಲ್ಲ, ಇನ್ನು ಕೆಲವೊಂದು ಸಾರಿ ತಮಗೆ ಆ ವಿದ್ಯಾರ್ಥಿ ಇರಲ್ಲ, ಸುಮ್ಮನೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತೀರ. ಸೊ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ ದಯವಿಟ್ಟು. ಓಕೆನಾ. ಸೊ ವಯೋಮಿತಿ ಬಂದ್ಬಿಟ್ಟು 18ರಿಂದ 23 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು ಗೆಳೆಯರೆ. 18ರಿಂದ 23 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅಂದರೆ ಅಭ್ಯರ್ಥಿಗಳು 2001 ಅಕ್ಟೋಬರ್ 1 ಮತ್ತು 2006 ಸೆಪ್ಟೆಂಬರ್ 30 ನಡುವೆ ಜನಿಸಿರಬೇಕು. ಕೆಳಗಡೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿಂದ, 2001 ಅಕ್ಟೋಬರ್ 1ರಿಂದ 2006 ಸೆಪ್ಟೆಂಬರ್ 30 ನಡುವೆ ಜನಿಸಿರಬೇಕು. ಅಂದರೆ ಮಾತ್ರ 18ರಿಂದ 23 ಏಜ್ ಬರುತ್ತೆ. ಓಕೆ. ಸೊ ನಾಲ್ಕನೇದು ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ವಯೋಮಿತಿ ಸಡಿಲಿಕೆ ಈ ಕೆಳಕಂಡಂತಿದೆ. ಗರಿಷ್ಠ ವಯೋಮಿತಿಯಲ್ಲಿ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ಗೆಳೆಯರೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಯಾವ ನೇಮಕಾತಿಯಲ್ಲಿ, CISF ನೇಮಕಾತಿಯಲ್ಲಿ. ಓಕೆ. ಐದನೇದ್ದು ದೈಹಿಕ ಅರ್ಹತೆಯನ್ನು ಕೂಡ ಕೇಳಿರ್ತಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ದೈಹಿಕ ಅರ್ಹತೆ ಕೇಳಿದ್ದಾರೆ. ಅಭ್ಯರ್ಥಿಗಳ ಎತ್ತರ ಬಂದ್ಬಿಟ್ಟು 170 ಸೆಂಟಿಮೀಟರ್ ಎತ್ತರ ಇರಬೇಕು. ಅದೇ ರೀತಿ ಎದೆಯ ಸುತ್ತಳತೆ 80ರಿಂದ 85 ಸೆಂಟಿಮೀಟರ್. 80 ನಾರ್ಮಲ್ಲು, 85 ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ 80ರಿಂದ 85 ಸೆಂಟಿಮೀಟರ್ ಇದ್ದರೆ ಮಾತ್ರ ನೇಮಕ ಪ್ರಕ್ರಿಯೆಗೆ ಪರಿಗಣಿಸಲಾಗುತ್ತದೆ, ಇಲ್ಲಂದರೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಓಕೆ. ಆರನೇದ್ದು ಗೆಳೆಯರೆ, ಪರೀಕ್ಷಾ ಶುಲ್ಕ ಕೂಡ ನೋಡಬೇಕಾಗತ್ತೆ. ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 100 ರೂಪಾಯಿ ಪರೀಕ್ಷಾ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಆದರೆ SC ಮತ್ತು ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಕೊಡಲಾಗಿದೆ ಗೆಳೆಯರೆ. ಓಕೆ. 100 ರೂಪಾಯಿ ಶುಲ್ಕ ಇರುತ್ತೆ ನಾರ್ಮಲ್ ಹಾಗೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ. ಏಳನೇದ್ದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಅಭ್ಯರ್ಥಿಗಳಿಗೆ ಮೊದಲು ದೈಹಿಕ ಪರೀಕ್ಷೆಯನ್ನು ನಡೆಸಿ ನಂತರ ಅದರಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೆಯಬೇಕಾಗುತ್ತದೆ. ಫಸ್ಟು ಏನಿದೆ, ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆನ ಕೊಡಬೇಕು. ದೈಹಿಕ ಪರೀಕ್ಷೆ ಪಾಸಾದ ನಂತರ ಅಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಬರೀಬೇಕಾಗತ್ತೆ. ಲಿಖಿತ ಪರೀಕ್ಷೆ ಪಾಸಾದ ನಂತರ ತಮಗೆ ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇರುತ್ತೆ ಗೆಳೆಯರು. ಓಕೆ. ಸೊ ಎಂಟನೇದು ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ, ಏನೇನಿರುತ್ತೆ ಪರೀಕ್ಷೆಯಲ್ಲಿ ಅಂದರೆ, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ, ಜನರಲ್ ನಾಲೆಜ್ ಮತ್ತು ಅವೇರ್ನೆಸ್ ಇರುತ್ತೆ, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಇಂಗ್ಲಿಷ್ ಅಥವಾ ಹಿಂದಿಗೆ ಸಂಬಂಧಿಸಿದಂತೆ ತಲಾ 25 ಅಂಕಗಳ 25 ಪ್ರಶ್ನೆಗಳು ಇರುತ್ತೆ ಗೆಳೆಯರೆ.
ಒಟ್ಟು 100 ಅಂಕಗಳ 100 ಪ್ರಶ್ನೆಗಳನ್ನು ನೀಡಲಾಗಿದೆ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ನೀಡಲಾಗುತ್ತಿದ್ದು ಅದೇ ಭಾಷೆಗಳಲ್ಲಿ ಬರೆಯಲು ಅವಕಾಶವಿದೆ. ಒಂದು, ನೀವು ಹಿಂದಿಯಲ್ಲಿ ನೀವು ಕಂಟಿನ್ಯೂ ನೋಡಿಕೊಂಡು ಬರೀಬೇಕಾಗತ್ತೆ. ಒಂದ್ಸಾರಿ ಹಿಂದಿ ಒಂದ್ಸಾರಿ ಇಂಗ್ಲೀಷ್ ಅಂದರೆ ತಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಹಿಂದಿಯನ್ನು ಫಾಲೋ ಮಾಡೋದಾದರೆ ಹಿಂದಿಯಲ್ಲೇ ಫಾಲೋ ಮಾಡಿ ಆನ್ಸರ್ನ ಕೊಡಬೇಕು, ಇಲ್ಲ ಇಂಗ್ಲೀಷ್ನಲ್ಲಿ ಫಾಲೋ ಮಾಡೋದಾದರೆ ಇಂಗ್ಲೀಷ್ನಲ್ಲೇ ಫಾಲೋ ಮಾಡಿ ಅದರಲ್ಲಿ ಆನ್ಸರ್ನ ಕೊಡಬೇಕಾಗತ್ತೆ ಗೆಳೆಯರು. ಓಕೆ, ಏನೇನಿರುತ್ತೆ ಪರೀಕ್ಷೆಯಲ್ಲಿ? ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ, ಜನರಲ್ ನಾಲೆಜ್ ಮತ್ತು ಅವೇರ್ನೆಸ್ ಇರುತ್ತೆ, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿಗೆ ಸಂಬಂಧಿಸಿದಂಥ ತಲಾ 25 ಅಂಕಗಳ 25 ಪ್ರಶ್ನೆ, ಒಟ್ಟು 100 ಅಂಕಗಳ 100 ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಬಹು ಆಯ್ಕೆ ಮಾದರಿ ಆಬ್ಜೆಕ್ಟಿವ್ ಟೈಪ್ ಕೊಟ್ಟಿರ್ತಾರೆ. ಓಕೆ, ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ ಗೆಳೆಯರು. ಓಕೆ, 9ನೇದ್ದು, ಹೆಚ್ಚಿನ ವಿವರಗಳಿಗಾಗಿ CISF ಅಂದರೆ https://CISF.government.in ನಲ್ಲಿ ತಾವು ಹೆಚ್ಚಿನ ವಿವರಗಳಿಗೆ ನೋಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಕೂಡ ಕೊಟ್ಟಿರ್ತೀನಿ. ಆ PDFನಲ್ಲಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಗೆಳೆಯರೆ. ಸೊ ಸಂಪೂರ್ಣವಾದ ಮಾಹಿತಿನ ಓದ್ಕೊಂಡು ತಾವು ಅಪ್ಲಿಕೇಶನ್ನ ಹಾಕಿ. ಓಕೆನಾ? ಆಲ್ ದಿ ಬೆಸ್ಟ್ ಗೆಳೆಯರೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.